ಕಾರ್ಕಳ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಕಾರ್ಕಳ ವತಿಯಿಂದ ಜೋಡು ರಸ್ತೆಯ ಉಷಾ ಹೋಟೆಲ್ ಸಭಾಂಗಣದಲ್ಲಿ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವು ನಡೆಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ನಿವೃತ್ತ ಶಿಕ್ಷಕಿ ಸಾವಿತ್ರಿ ಮನೋಹರ್ ಅವರು ಮಾತನಾಡಿ, ಪತ್ರಕರ್ತರು ಎಂದರೆ ಜನರ ಜೀವನದ ಪ್ರತಿಬಿಂಬ. ಪತ್ರಕರ್ತರ ಬದುಕು ತುಂಬಾ ಕಠಿಣ. ಪತ್ರಕರ್ತರು ಬಹಳ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು. ಪ್ರಸ್ತುತ ದಿನಗಳಲ್ಲಿ ಪತ್ರಿಕೋದ್ಯಮದ ಬೆಳವಣಿಗೆಯನ್ನು ಕಂಡಾಗ ತುಂಬಾ ಸಂತೋಷವಾಗುತ್ತಿದೆ ಎಂದರು. ಮುಖ್ಯೋಪಾಧ್ಯಾಯರಾಗಿ 15 ವರ್ಷಗಳ ಅನುಭವ ಹಾಗೂ ಇಲ್ಲಿಯ ಕಾರ್ಕಳ ಜೂನಿಯರ್ ಕಾಲೇಜಿನಲ್ಲಿ ಅಧ್ಯಾಪಕರಾಗಿ 14 ವರ್ಷಗಳ ಅನುಭವದಲ್ಲಿ ನಾನು ಹೇಳ್ತಾ ಇರೋದು, ಶಿಕ್ಷಕ ಅಂದ ತಕ್ಷಣ ಏನೋ ಒಬ್ಬ ನಮಗೆ ಮಾರ್ಗದರ್ಶಿ, ಅವನೇನು ತಪ್ಪು ಮಾಡಬಾರ್ದು. ಮಾಧ್ಯಮದವರು ಏನು ಯಾವುದಕ್ಕೂ ತಯಾರಿರಬೇಕು. ಯಾವುದೇ ನ್ಯೂಸ್ ಕೊಡೋದಿದ್ದರೂ ಅವರು ಒಳ್ಳೆ ನ್ಯೂಸೇ ಕೊಡಬೇಕು. ಒಂದು ವೇಳೆ ನಾನು ತಪ್ಪು ಮಾಡಿದರೂ ಅದನ್ನು ಅವರು ಪೇಪರ್ನಲ್ಲಿ ಹಾಕಬಾರ್ದು. ಒಂದು ವೇಳೆ ಹಾಕಿದರೆ ಅದು ಮಾಧ್ಯಮದವರ ತಪ್ಪು, ನನ್ನ ತಪ್ಪಲ್ಲ ಅಂತ ನಮಗೆ ಜಾರಿಗೊಳ್ಳಲಿಕ್ಕಾಗ್ತದೆ. ನೋಡಿ ಎಂತಹ ಒಂದು ಕ್ಷೇತ್ರ ಈ ಒಂದು ಪತ್ರಿಕಾ ಮಾಧ್ಯಮ. ಇದೇ ವೇಳೆ ಹಿರಿಯ ಪತ್ರಕರ್ತ ಹಾಗೂ ಕಾಂಗ್ರೆಸ್ನ ಜಿಲ್ಲಾ ವಕ್ತಾರ ಬಿಪಿನ್ ಚಂದ್ರ ಪಾಲ್ ಅವರನ್ನು ಸನ್ಮಾನಿಸಲಾಯಿತು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಪತ್ರಕರ್ತ ಬಿಪಿನ್ ಚಂದ್ರ ಪಾಲ್ ಅವರು ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. ಎದುರಿನಲ್ಲಿ ಎದೆ ಎತ್ತಿ ನಿಲ್ಲಬಲ್ಲಂಥ ಶಕ್ತಿ ಕಾರ್ಯಾಂಗಕ್ಕೂ ಇಲ್ಲ, ನ್ಯಾಯಾಂಗಕ್ಕೂ ಇಲ್ಲ, ಶಾಸಕಾಂಗಕ್ಕೂ ಇಲ್ಲ. ಯಾವಾಗ ಪತ್ರಿಕಾಂಗ ಬಲಾಢ್ಯವಾಗುತ್ತದೆ, ಪತ್ರಕರ್ತ ಯಾವಾಗ ಶಕ್ತಿಯುಕ್ತನಾಗ್ತಾನೆ, ಆವಾಗ ಸಹಜವಾಗಿಯೇ ಈ ಎಲ್ಲ ಅಂಗಗಳು ಕೂಡ ತಲೆಬಾಗುತ್ತವೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ತಾಲೂಕು ಸಂಘದ ಅಧ್ಯಕ್ಷ ಮೊಹಮ್ಮದ್ ಶರೀಫ್ ವಹಿಸಿದರು. ವೇದಿಕೆಯಲ್ಲಿ ಉಡುಪಿ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ರಾಜೇಶ್ ಶೆಟ್ಟಿ, ಉದ್ಯಮಿ ಡಿಆರ್ ರಾಜು, ತಾಲೂಕು ಕೋಶಾಧಿಕಾರಿ ಕೆಎಂ ಖಲೀಲ್, ಜಿಲ್ಲಾ ಸದಸ್ಯ ಉದಯ್ ಉಪಸ್ಥಿತರಿದ್ದರು. ಕೆಎಂ ಖಲೀಲ್, ವಿ4 ನ್ಯೂಸ್, ಕಾರ್ಕಳ.